ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆಯ ಅನುಕೂಲಗಳ ಕುರಿತು ಬೆಂಗಳೂರಿನ ಎಐ ತಜ್ಞರಾದ ಎನ್ಜಿ ಕಿರಣ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆ ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಎಲ್ಲ ಕಡೆನೂ ಕೂಡ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಕೇಳ್ತಾ ಇದ್ದೇವೆ, ಅನೇಕ ಕಡೆ ಬಳಕೆಯನ್ನು ಕೂಡ ಮಾಡ್ತಾ ಇದ್ದೇವೆ. ವಾಸ್ತವವಾಗಿ ಕೃತಕ ಬುದ್ಧಿಮತ್ತೆ ಅಂತ ಅಂದರೆ ಏನು, ಇದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ, ಎಷ್ಟೆಲ್ಲ ವಿಧಾನಗಳು ಇದ್ದಾವೆ, ಎಐ ಅಥವಾ ಕೃತಕ ಬುದ್ಧಿಮತ್ತೆಯಿಂದ ನಾವು ಏನೆಲ್ಲ ಉಪಯೋಗಗಳನ್ನು ಮಾಡಿಕೊಳ್ಳಬಹುದು, ಉಪಯೋಗಗಳನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಎಷ್ಟು ಜಾಗ್ರತೆಯಿಂದ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಪ್ರಾಥಮಿಕವಾಗಿ ಈ ಎಐ ಅಂತ ಅಂದರೆ ಏನು, ನಾವಿದನ್ನು ಹೇಗೆ ಬಳಕೆಯನ್ನು ಮಾಡಬಹುದು, ಏನೆಲ್ಲ ತಪ್ಪುಗಳನ್ನು ಎಐಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇದ್ದೇವೆ ಅನ್ನುವಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತೇವೆ. ಇವತ್ತು ಹೆಚ್ಚಿನ ಮಾಹಿತಿಯನ್ನು ಎಐ ಕುರಿತು ಮಾಡಿಕೊಡಲಿಕ್ಕೆ ಇವತ್ತು ನಮ್ಮೊಂದಿಗೆ ಇರುವಂಥವರು ಬೆಂಗಳೂರಿನ ಇಗ್ನೈಟ್ ಎಐ ಲ್ಯಾಬ್ಸ್ನ ಎಐ ತಂತ್ರಜ್ಞರಾದ ಎನ್ಜಿ ಕಿರಣ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್ ಅವರೇ. ಸರ್, ಎಐ ಅಂತ ಅಂದರೆ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಅಂದರೆ ಏನು, ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ತಾವು. ಇವಾಗ ಎಲ್ಲರೂ ಕಂಪ್ಯೂಟ್ರು ಒಂದೋ ಉಪಯೋಗಿಸ್ತಾ ಇರ್ತಾರೆ, ಇಲ್ಲ ಅವ್ರ ಮಕ್ಕಳು ಇಲ್ಲ ಅವರ ಸ್ನೇಹಿತರು ಕಂಪ್ಯೂಟ್ರು ಉಪಯೋಗಿಸೋದನ್ನು ನೋಡಿರ್ತಾರೆ. ಇವಾಗ ಕಂಪ್ಯೂಟ್ರು ಯೂಶಲಿ ಏನು ಮಾಡ್ತೀವಿ, ಕ್ಯಾಲ್ಕುಲೇಟರ್ ಥರ ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದು ಉತ್ತರ ಕೊಡುತ್ತೆ. ಇದು ಸುಮಾರು 50 ವರ್ಷದಿಂದನೂ ನಡ್ಕೊಂಡು ಬಂದಿದೆ ಈ ಥರ. ಅದು ಮುಂದುವರಿತಾ ಇವಾಗ ನಾವು ಮನುಷ್ಯರು ಯಾವ ಥರ ಯೋಚನೆ ಮಾಡ್ತೀವಿ ಅದೇ ಥರ ಕಂಪ್ಯೂಟರ್ ಕೂಡ ಯೋಚನೆ ಮಾಡಲಿಕ್ಕೆ ಈಗ ಸಾಧ್ಯ ಆಗಿದೆ. ನಾವು ಯಾವುದನ್ನಾರು ಓದಿ ಕಲಿಬೋದು, ಇಲ್ಲ ಕೇಳಿ ಕಲಿಬೋದು, ಇಲ್ಲ ಯಾವುದಾದ್ರು ಕ್ಲಾಸ್ ಅಟೆಂಡ್ ಮಾಡಿ ಕಲಿಬೋದು. ಇದಕ್ಕೆಲ್ಲ ಕಾಗ್ನಿಟಿವ್ ಎಬಿಲಿಟಿ ಅಂತಾರೆ. ಇದನ್ನ ಇವಾಗ ಕಂಪ್ಯೂಟರ್ ಕೂಡ ತರಿಸಿದ್ದಾರೆ. ಕಂಪ್ಯೂಟರ್ ಕೂಡ ನಾವು ಮನುಷ್ಯರು ಹೇಗೆ ನಾವು ಯೋಚನೆ ಮಾಡ್ತೀವಿ ಅದೇ ಥರ ಯೋಚನೆ ಮಾಡಿ ಇವಾಗ ಯಾವುದೋ ಒಂದು ಕಂಟ್ರೋಲ್ಗೆ ಇಟ್ಟಿರ್ತೀವಿ. ಇವಾಗ ಫರ್ನೇಸ್ನ ಮಾನಿಟರ್ ಮಾಡ್ತಾ ಇರುತ್ತೆ ಅನ್ಕೊಳ್ಳಿ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿನಲ್ಲಿ ತುಂಬ ದೊಡ್ಡ ದೊಡ್ಡ ಕುಲುಮೆಗಳಿರುತ್ತೆ. ಅಲ್ಲಿ ಮನುಷ್ಯರು ಹೋಗಿ ಮಾಡಲಿಕ್ಕೆ ನಮಗೆ ತುಂಬ ಶಾಖ ಇರೋದ್ರಿಂದ ನಮಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಅಲ್ಲಿ ಈ ಥರ ಕಂಪ್ಯೂಟರ್ ಮಾನಿಟರ್ ಕೊಟ್ಬಿಟ್ರೆ ಅದು 2000 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು, 3000 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು, ಅದು ಮಾನಿಟರ್ ಮಾಡಿಕೊಂಡು ಅದು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದಕ್ಕೆ ಯಾವುದೇ ನಾವು ಮನುಷ್ಯರು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿಲ್ಲ. ಅಕಸ್ಮಾತ್ ಅದು ಮಿತಿ ಮೀರಿ ಹೋಯ್ತು ಅಂದರೆ ಅದೇ ಶಟ್ ಡೌನ್ ಕೂಡ ಮಾಡಿಬಿಡುತ್ತೆ. ಸುಮಾರು ವರ್ಷಗಳಿಂದ ಈ ಥರ ಎಲ್ಲೆಲ್ಲಿ ನಮ್ಮ ಮನುಷ್ಯರಿಗೆ ಕಷ್ಟ ಆಗುತ್ತೆ ಅಂಥ ಜಾಗದಲ್ಲಿ ಈ ಎಐ ಅಥವಾ ರೋಬೋಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಏನಾಗಿದೆ ಅಂದರೆ 2022ನೇ ಇಸ್ವಿಯಿಂದ ಹಿಡಿದು ಈ ಗೂಗಲ್ ಮತ್ತು ಓಪನ್ ಎಐ ಕಂಪ್ನಿಗಳು ಜನಸಾಮಾನ್ಯರು ಯಾವ ಥರ ಉಪಯೋಗಿಸ್ಬೋದು ಇದನ್ನ. ಯೂಶುವಲಿ ನಾವು ಏನು ಮಾಡ್ತೀವಿ ಅಂದರೆ ಲೆಟ್ರ್ ಬರೆಯೋದಿರ್ಬೋದು, ಇಲ್ಲ ವಿಡಿಯೋ ಕ್ರಿಯೇಟ್ ಮಾಡೋದಿರ್ಬೋದು, ಇಲ್ಲ ಇಮೇಜ್ ಕ್ರಿಯೇಟ್ ಮಾಡೋದಿರ್ಬೋದು, ಅದನ್ನೆಲ್ಲನೂ ಕೂಡ ಅದು ಕಂಪ್ಯೂಟರ್ ಮನುಷ್ಯರಿಗಿಂತ ಬಹಳ ಫಾಸ್ಟ್ ಆಗಿ ಶೀಘ್ರವಾಗಿ ಮಾಡುವಂಥ ಎಬಿಲಿಟಿನ ತರಿಸ್ಕೊಟ್ಟಿದ್ದಾರೆ. ಆದ್ರಿಂದ ಅದು ಬಹಳ ಪಾಪ್ಯುಲರ್ ಆಗಿಬಿಟ್ಟಿದೆ. ಕಂಪ್ಯೂಟರ್ ಉಪಯೋಗಿಸಕ್ಕೆ ಬರದೇ ಇರೋರು ಕೂಡ ಉಪಯೋಗಿಸೋ ಅಷ್ಟು ಸುಲಭವಾಗಿ ಮಾಡಿಕೊಟ್ಬಿಟ್ಟಿದ್ದಾರೆ. ನಿನ್ನೆ ಮಾತಾಡುವಾಗ ತಾವು ಹೇಳಿದ್ರಿ ಎಐ ಅನ್ನೋಂಥದ್ದು ಏನು ಹೊಸದೇನಲ್ಲ, 50ರ ದಶಕದಲ್ಲೇ ಇದನ್ನ ಕಂಡುಹಿಡಿಯಲಾಯಿತು ಅಂತ ಹೇಳಿ ತಾವು ಹೇಳಿದ್ರಿ. ಸರ್, ಇದರ ಇತಿಹಾಸದ ಬಗ್ಗೆ ಒಂದಷ್ಟು ಹೇಳ್ಬೋದು. ಹೇಗೆ ಇದು ಬಂತು, ಹೇಗೆ ಇದರ ಆವಿಷ್ಕಾರವನ್ನ ಮಾಡಲಾಯಿತು, ಯಾಕೆ ಮಾಡಲಾಯಿತು, ಯಾರು ಮಾಡಿದ್ರು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇವಾಗ ಕಂಪ್ಯೂಟರ್ ಅಂದರೆ ಮುಂಚೆ ಶುರುವಾದಾಗ ಅದನ್ನ ಮ್ಯಾಥಮ್ಯಾಟಿಕ್ಸ್ ಅಥವಾ ನಮ್ಮ ಗಣಿತದ ಲೆಕ್ಕಾಚಾರನ ಬಹಳ ಶೀಘ್ರವಾಗಿ ಮಾಡಲಿಕ್ಕೋಸ್ಕರ ಅದನ್ನು ಕಂಡುಹಿಡಿದ್ರು. ಅದು ಯಾವುದೇ ಲೆಕ್ಕಾಚಾರನಾಗಲಿ ಬಹಳ ಮಿಂಚಿನ ವೇಗದಲ್ಲಿ ಮಾಡೋಕ್ಕೆ ಶುರು ಮಾಡ್ತು. ಅದೇ ಥರ ನಮ್ಮ ವಿಜ್ಞಾನಿಗಳು ಅದನ್ನು ನೋಡ್ತಾ ಬರ್ತಾ ಇದ್ರು. ಇದು ಈ ಥರ ಮಾಡ್ತಾ ಇರುವಾಗ ಇದನ್ನು ಯಾವ ಥರ ಉಪಯೋಗಿಸ್ಬೋದು. ಈಗ ಕೆಲವು ಸಲ ಏನಾಗುತ್ತೆ, ಇಫ್ ಎಲ್ಸ್ ಅಂತ ನಾವು ಕಂಪ್ಯೂಟರ್ನಲ್ಲಿ ತುಂಬ ಉಪಯೋಗಿಸ್ತೀವಿ. ಆ ಇಫ್ ಎಲ್ಸ್ ಎಷ್ಟು ಬೇಕಾದ್ರೂ ನಾವು ಲೂಪ್ ಹಾಕೊಂಡು ಹೋಗ್ಬೋದು. ಈ ಕಂಡೀಷನ್ ಆದರೆ ಇದು ಮಾಡು, ಈ ಕಂಡೀಷನ್ ಆದರೆ ಇದು ಮಾಡು, 1,000,000 ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಇವಾಗ ಸ್ಟಾರ್ಟಿಂಗ್ನಲ್ಲಿ ಏನು ಮಾಡಿದ್ರು, ಅವರೆಲ್ಲ ಇಫ್ ಎಲ್ಸನ್ನು ಮ್ಯಾನ್ಯುಯಲ್ ಆಗಿ ಬರೆಯೋಕ್ಕೆ ಶುರು ಮಾಡಿದ್ರು. ಆಚೆ ಕಡೆ ಬೆಳಕು ಜಾಸ್ತಿ ಇದ್ದರೆ ಒಳಗಡೆ ಲೈಟ್ಸ್ ಎಲ್ಲ ಆಫ್ ಮಾಡು, ಆಚೆ ಕಡೆ ಕತ್ಲೆ ಇದ್ದಾಗ ಲೈಟ್ ಎಲ್ಲ ಆನ್ ಮಾಡು. ಇವೆಲ್ಲ ನಮಗೆ ನೋಡ್ಲಿಕ್ಕೆ ಏನಾಗುತ್ತೆ, ಏನು ಇದು ಆಟೋಮೆಟಿಕ್ ಆಗಿ ಆಪರೇಟ್ ಆಗ್ತಾ ಇದೆಯಲ್ಲ, ಏನಾಯ್ತು ಅಂತ ಆಶ್ಚರ್ಯ ಆಗುತ್ತೆ. ಅದೇ ತರ ನಿಧಾನಕ್ಕೆ ಆ ಥರ ಸಿಂಪಲ್ ಆಗಿ ಆಟೋಮೇಟ್ ಮಾಡ್ಕೊಂಡು ಬಂದ್ರು. ಅದೇ ತರ ಅವರು ಯೋಚನೆ ಮಾಡ್ತಾ ಈಗ ಮನುಷ್ಯರು ಪ್ರತಿ ಸಲನೂ ಈ ಕೇಸ್ನಲ್ಲಿ
ನಾವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಯ್ತು, ಮಾನಿಟರ್ ಮಾಡಬೇಕಾಯ್ತು. ಅದು ತುಂಬ ಮಾಡಿದ ಮೇಲೆ ಅವ್ರು ಯೋಚನೆ ಮಾಡಿದ್ರು, ಈ ಮನುಷ್ಯರು ಯೋಚನೆ ಮಾಡೋ ಥರನೇ ಕಂಪ್ಯೂಟರ್ಗೆ ಯಾಕೆ ಟ್ರೈನಿಂಗ್ ಕೊಡಬಾರ್ದು, ಅದಕ್ಕೆ ಮೆಷಿನ್ ಲರ್ನಿಂಗ್ ಅಂತಾರೆ. ಮತ್ತು ಈ ಡೇಟಾನ ಈ ಕಂಡೀಷನ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಇದಕ್ಕೆ ಲೇಬಲ್ ಡೇಟಾ ಅಂತಾರೆ. ಈಗ ಬಾಳೆಹಣ್ಣು ಅಂದರೆ ನಮಗೆ ನೋಡ್ತಿದ್ದಂಗೆ ಬಾಳೆಹಣ್ಣು ಅಂತ ಗೊತ್ತಾಗುತ್ತೆ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಮಗೆ ಅಪ್ಪ ಅಮ್ಮನು ನಾವು ಹುಟ್ಟಿದಾಗ್ಲಿಂದಲೂ ಹೇಳ್ತಾ ಬರ್ತಾ ಇದ್ರು, ಹೌದು ಬಾಳೆಹಣ್ಣು ಅಂದ್ರೆ ಇದು. ಅದು ನಮಗೆ ಗೊತ್ತಾಗ್ದೇನೆ 1,00,000 ಸಲ ಹೇಳಿರ್ಬೋದು ಅವರು. ಯಾವುದೇ ಚಿಕ್ಕ ಮಗು ತಗೊಳ್ಳಿ, ನೀವು ಕನ್ನಡನಾರು ಕಲಿಸಿ, ಇಂಗ್ಲಿಷ್ನಾರು ಕಲಿಸಿ, ಅಮ್ಮ ಅಂತ ಹೇಳಿಸ್ಬೇಕು ಅಂದ್ರು 1,00,000 ಸಲ ಹೇಳಿಸಿರ್ತೀವಿ, ಅಮ್ಮ 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 ಅಂತ. ಅದೇ ತರ ಕಂಪ್ಯೂಟರ್ಗೂ ಕೂಡ ನೀವು 1,000 ಸಲ ಡೇಟಾನ ಬೇರೆ ಥರ ಇರ್ಬೋದು. ಬಾಳೆಹಣ್ಣುಗಳಲ್ಲಿ 100 ವಿಧ ಇರುತ್ತೆ. ಅದನ್ನೆಲ್ಲ ಇದು ಬಾಳೆಹಣ್ಣು, ಹಸಿರು ಬಾಳೆಹಣ್ಣು, ಹಳದಿ ಬಾಳೆಹಣ್ಣು ಎಲ್ಲನೂ ಕೊಟ್ಬಿಟ್ರೆ ಮುಂದೆ ಇನ್ನೊಂದು ನೀವು ಕೆಂಪು ಬಾಳೆಹಣ್ಣು ಕೊಟ್ಟರು ಕೂಡ ಅದಕ್ಕೆ ಬಾಳೆಹಣ್ಣು ಅಂತ ಹೇಳುತ್ತೆ. ಕಲ್ತ್ಕೊಂಡ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ನಾವು ಮನುಷ್ಯ ಹೇಗೆ ಕಲಿತೀವೋ ಅದೇ ಥರ ಕಲ್ತ್ಕೊಂಡ್ಬಿಟ್ಟಿರುತ್ತೆ. ಇದಕ್ಕೆ ಏನಂತಾರೆ, ಲೇಬಲ್ ಡೇಟಾ ಟ್ರೈನಿಂಗ್ ಮಾಡಿ ಅದನ್ನು ಕಲಿಸಿರ್ತಾರೆ. ಈ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಥರ ಕೃತಕ ಬುದ್ಧಿಮತ್ತೆ ಇಲ್ಲಿವರೆಗೂ ಭಾಳ ಪಾಪ್ಯುಲರ್ ಆಯಿತು. ಅದೇ ತಂತ್ರಜ್ಞಾನನ ಉಪಯೋಗಿಸ್ಕೊಂಡು ಇವಾಗ ರೋಬೋಟಿಕ್ ಸರ್ಜರಿ ಕೂಡ ಮಾಡ್ತಾರೆ, ಮಂಗಳ ಗ್ರಹಕ್ಕೆ ರೋವರ್ನ ಕೂಡ ಕಳಿಸ್ತಾರೆ. ಆಮೇಲೆ ಈ ಮೆಡಿಕಲ್ ಪ್ರೊಫೆಷನಲ್ಲಿ ಯಾವುದಾದ್ರು ಒಂದು ವಿಚಿತ್ರವಾದ ಕಾಯಿಲೆ ಇದ್ದರೆ ಅದನ್ನು ಹೇಗೆ ಕಂಡುಹಿಡಿಬೋದು ಅದಕ್ಕೆಲ್ಲ ಉಪಯೋಗಿಸ್ತಾರೆ. ಇವೆಲ್ಲ ಮೆಷಿನ್ ಲರ್ನಿಂಗ್ ಅನ್ನೋ ಗ್ರೂಪ್ನಲ್ಲಿ ಬರುತ್ತೆ. ಇವಾಗ ಏನಾಗಿದೆ, 2022ನಲ್ಲಿ 2022ನೇ ಇಸ್ವಿನಲ್ಲಿ ಈ ಓಪನ್ ಎಐ ಕಂಪನಿಯವರು ChatGPT ಮೂಲಕ ಇದನ್ನ ಜನಸಾಮಾನ್ಯರಿಗೆ ತಲುಪೋ ಹಾಗೆ ಮಾಡಿದ್ರು. ಇದಕ್ಕೆ ಪ್ರಾಬಬಿಲಿಸ್ಟಿಕ್ ಎಐ ಅಂತಾರೆ. ಪ್ರಾಬಬಿಲಿಸ್ಟಿಕ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಇದು ಬಾಳೆಹಣ್ಣು ಚಿತ್ರನೇ ಅದಕ್ಕೆ ತೋರಿಸಿದ್ರೆ ಇದು 99% ಇದು ಬಾಳೆಹಣ್ಣು ಇರ್ಬೋದು, ಇದು 100% ಹೇಳಲ್ಲ ಇದರಲ್ಲಿ. ಇದಕ್ಕೆ ಜನರೇಟಿವ್ ಎಐ ಅಂತಾರೆ. ವೆರಸ್ ದ ಅದರ್ ಒನ್ ಡೆಟರ್ಮಿನಿಸ್ಟಿಕ್ ಎಐ ಅಂತಾರೆ. ಇವಾಗ ಸೆಲ್ಫ್ ಡ್ರೈವಿಂಗ್ ಕಾರ್ ಇರ್ಬೋದು, ಅದು ಈಗ ರೋಡ್ನಲ್ಲಿ ಹೋಗ್ತಾ ಇದ್ದಾಗ ಅದು ನಮ್ದು ಸಿಗ್ನಲ್ ರೆಡ್ ಆಯ್ತೋ ಗ್ರೀನ್ ಆಯ್ತೋ, ಇಟ್ ಕೆನಾಟ್ ವರ್ಕ್ ವಿತ್ ಬಹುಶಃ ರೆಡ್ ಇರ್ಬೋದು, ಬಹುಶಃ ಗ್ರೀನ್ ಇರ್ಬೋದು. ಆ ಪ್ರಿನ್ಸಿಪಲ್ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಅಂತ ಕೇಸ್ನಲ್ಲಿ ಜನರೇಟಿವ್ ಎಐ ಉಪಯೋಗಿಸಲ್ಲ, ಅದಕ್ಕೆ ಟ್ರೆಡಿಷನಲ್ ಎಐನೇ ಉಪಯೋಗಿಸ್ತಾರೆ. ಮತ್ತೆ ಇನ್ನು ಬೇರೆ ಬೇರೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಎಲ್ಲ ಇರುತ್ತೆ, ಏನು ತಪ್ಪಾಗದ ಹಾಗೆ. ಆ ಫೀಲ್ಡೇ ಬೇರೆ. ಕೃತಕ ಬುದ್ಧಿಮತ್ತೆ ಅಂತ ಏನು ಪಾಪ್ಯುಲರ್ ಆಗಿದೆಯೋ ಇದು ಜನರೇಟಿವ್ ಎಐ ಅನ್ನೋ ಗ್ರೂಪ್ನಲ್ಲಿ ಬರುತ್ತೆ. ಸೊ ಇದು ಬಹಳ ಪಾಪ್ಯುಲರ್ ಆಗಿದೆ, ಯಾಕಂದ್ರೆ ಜನಸಾಮಾನ್ಯರಿಗೆ ಉಪಯೋಗಿಸ್ಲಿಕ್ಕೆ ಬಹಳ ಸುಲಭವಾಗಿ ಮಾಡಿದ್ದಾರೆ. ಇದು ಎಐ ಅನ್ನುವಂಥದ್ದು ಅಥವಾ ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು. ತಾವಾಗಲೇ ಹೇಳಿದ್ರಿ 2022ರಲ್ಲಿ ChatGPT ಬಂತು ಅಂತ ಹೇಳಿ. ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು ತಾವು ಈಗಾಗಲೇ ಹೇಳಿದಾಗೆ 50ರ ದಶಕದಿಂದಲೂ ಕೂಡ ಇತ್ತು, ಆದರೆ ಅದು ಜನಪ್ರಿಯ ಆಗಿರಲಿಲ್ಲ. ಯಾವಾಗ ಜನಪ್ರಿಯ ಆಯಿತು ಮತ್ತೆ ಯಾಕೆ ಇಷ್ಟೊಂದು ಜನಪ್ರಿಯ ಆಯ್ತು? ಇದುವರೆಗೂ ಅನಿಸಿಕೆ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಇಂಗ್ಲಿಷ್ ಕಲ್ತ್ರೆ ಮಾತ್ರ ಕೆಲಸ ಸಿಗುತ್ತೆ. ಸೊ ಇಂಗ್ಲಿಷ್ ಕಲೀಲಿಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ವಿ. ಈ ಒಂದು ನಮ್ಮ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕಿಂತ ಜಾಸ್ತಿ ಇಂಗ್ಲಿಷ್ ಮಾತಾಡ್ತಾರೆ. ಆದರೂ ಕೂಡ ನಮ್ಮ ಯುವಕರು, ಹಳ್ಳಿ ಕಡೆ ಇರೋರು ಇಂಗ್ಲಿಷ್ ಇನ್ನೂ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇಲ್ಲ. ಅವ್ರಿಗೆ ಏನಾಗ್ಬಿಟ್ಟಿದೆ, ಇವಾಗ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಟ್ಟಿದೆ. ಅವ್ರು ಮಾತಾಡ್ಲಿಕ್ಕೆ ಪ್ರಯತ್ನ ಕೂಡ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ ಇಂಗ್ಲಿಷ್ನಲ್ಲಿ. ಆ ಥರ ಇರೋರಿಗೆ ಇದು ಒಂಥರ ವರದಾನವಾಗಿ ನಮಗೆ ಸಿಕ್ಕಿದೆ. ಇವಾಗ ನಾವು ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೆ. ಯೂಶಲಿ ಇಂಗ್ಲಿಷ್ನ ಯಾವ ಥರ ಕಲಿತೀವಿ, ಯಾವುದೋ ಒಂದು ರನ್ ಅಂಡ್ ಮಾರ್ಟಿನ್ ಗ್ರಾಮರ್ ಬುಕ್ ಇರುತ್ತೆ, ಇಲ್ಲ ಯಾವುದೋ ರ್ಯಾಪಿಡ್ ಎಕ್ಸ್ ಇಂಗ್ಲಿಷ್ ಬುಕ್ ಸ್ಪೀಕಿಂಗ್ ಕೋರ್ಸ್ ಅಂತ. ಅದರಲ್ಲಿ ಏನಾಗುತ್ತೆ, ನಾವು ಪ್ರತಿಯೊಂದು ಪೇಜ್ 1 ಪೇಜ್ 200ನೇ ಪೇಜ್ವರೆಗೂ ನಿಧಾನಕ್ಕೆ ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗ್ತೀವಿ. ಅದು ಬೋರ್ ಆಗ್ಬಿಡುತ್ತೆ, ತುಂಬಾ ಮಾಡೋಕ್ಕಾಗಲ್ಲ. ಈ ಜನರೇಟಿವ್ ಎಐ ನಲ್ಲಿ ಅದನ್ನು ಕೇಳ್ಬೋದು, ಟೀಚರ್ ಥರ ನೀನು ಬಿಹೇವ್ ಮಾಡಬೇಕು. ನಾನು ಗ್ರಾಮರ್ ಕಲಿತಾ ಇದ್ದೀನಿ ಇಂಗ್ಲೀಷ್, ಅದರಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕೇಳು, ಅದು ನಾನು ಆನ್ಸರ್ ಹೇಳೋವರೆಗೂ ವೆಯ್ಟ್ ಮಾಡು. ನಾನು ಆನ್ಸರ್ ಹೇಳಿದ ಮೇಲೆ ಅದು ತಪ್ಪೋ ಸರಿನಾ ಅಂತ ಹೇಳು. ಅದನ್ನು ನಾನು ತಿಳ್ಕೊಂಡು ಎಷ್ಟು ಸರಿಯಾಗಿದೆ ಎಷ್ಟು ತಪ್ಪಾಗಿದೆ ಅದನ್ನು ಆಮೇಲೆ ನಾನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೇಳ್ತೀನಿ, ಆವಾಗ ನೀನು ನನಗೆ ಎಕ್ಸ್ಪ್ಲನೇಷನ್ ಕೊಡು ಅಂತ. ಈ ಥರ ನೀವು ಕನ್ನಡದಲ್ಲಿ ಬೇಕಾದ್ರೂ ಹೇಳ್ಬೋದು, ಇಂಗ್ಲೀಷ್ನಲ್ಲೂ ಹೇಳಬೇಕಾಗಿಲ್ಲ. ಆಮೇಲೆ ಇದು ಪ್ರಪಂಚದ ಅತ್ಯುತ್ತಮ ಟೀಚರ್ ಥರ ನಿಮಗೆ ಪ್ರಶ್ನೆ ಕೇಳ್ತಾ ಬರುತ್ತೆ. ನೀವು 5 ಕ್ವಶನ್ ಇಂದ ಶುರು ಮಾಡ್ಬೋದು. ಅದು ಬಹಳ ಸುಲಭ ಆಯಿತು ಅಂದ್ಕೊಳ್ಳಿ, 5 ನೀವು ಸರಿಯಾಗಿ ಕಲ್ತು ಬಿಟ್ರಿ ಅಂದ್ಕೊಳ್ಳಿ, ಆವಾಗ ಕ್ಲಿಷ್ಟಕರವಾದ ಪ್ರಶ್ನೆ ಕೇಳು ಅಂತ ಹೇಳ್ಬೋದು. ಆವಾಗ ಡಿಫಿಕಲ್ಟಿ ಲೆವೆಲ್ ನಿಧಾನಕ್ಕೆ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಆಮೇಲೆ ಇನ್ನೂ ಒಂದು ಒಳ್ಳೆಯ ವಿಷಯ ಏನು ಅಂದರೆ, ಇವಾಗ ನಮಗೆ ಹಾರ್ವರ್ಡ್ ಸ್ಕೂಲ್ನಲ್ಲಿ ಇಲ್ಲ ಸ್ಟ್ಯಾನ್ಫರ್ಡ್ ಕಾಲೇಜ್ನಲ್ಲಿ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಅನ್ನೋ ಮನೋಭಾವ ಇರುತ್ತೆ. ನಿಮಗೆ ಕುತೂಹಲ ಇದ್ದರೆ ಅವ್ರು ಯಾವ ಥರ ಕಲಿತಾ ಇರ್ಬೋದು ಅಂತ ನೀವು ಮನೇಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ಗೆ ಆ ಪ್ರಶ್ನೆ ಕೇಳ್ಬೋದು. ನಾನು ಸ್ಟ್ಯಾನ್ಫರ್ಡ್ ವಿದ್ಯಾರ್ಥಿಗಳು ಯಾವ ಥರ ಕಲಿತಾ ಇರ್ತಾರೋ ಇಂಗ್ಲೀಷ್ನ, ಅದೇ ಥರ ನನಗೂ ಪ್ರಶ್ನೆ ಕೇಳು ಅಂತ. ಆವಾಗ ಅದು ಕಷ್ಟನಾ ಸುಲಭನಾ ನಿಮಗೆ ಗೊತ್ತಾಗುತ್ತೆ. ಆವಾಗ ಎಷ್ಟು ಸುಲಭ ಆಗಿದೆ ಅಂದರೆ, ನೀವು ಸ್ಟ್ಯಾನ್ಫರ್ಡ್ ಅಥವಾ ಹಾರ್ವರ್ಡ್ ಕಾಲೇಜ್ ಲೆಕ್ಚರರ್ ಜೊತೆ ನೀವು ಇಂಟ್ರಾಕ್ಟ್ ಮಾಡಿದಷ್ಟೇ ನಿಮಗೆ
ನಿಮಗೆ ಸುಲಭ ಅಂತ ಅನ್ಸುತ್ತೆ. ಸೊ ಇದೇ ತರ ನಾವು ಯಾವುದೇ ಹಳ್ಳಿಯಿಂದ ಇರ್ಬೋದು, ಇಂಟರ್ನೆಟ್ ಕನೆಕ್ಷನ್ ಒಂದಿದ್ರೆ ಸಾಕು. ಇವಾಗ ಆಲ್ಮೋಸ್ಟ್ ಝೀರೋ ಕಾಸ್ಟ್ ನಲ್ಲಿ ಯಾವುದೇ ಒಂದು ಪೈಸಾನು ವೆಚ್ಚ ಮಾಡ್ದಾನೆ ನೀವೇ ಕಲೀಲಿಕ್ಕೆ ಶುರು ಮಾಡ್ಬೋದು. ಈ ತರ ಕಲೀಲಿಕ್ಕೆ ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂತ ಕರೀತಾರೆ. ಈ ಪ್ರಾಂಪ್ಟ್ ಎಂಜಿನಿಯರಿಂಗ್ ನ ನೀವು ಯಾವ್ದಾದ್ರು ಗೊತ್ತಿರೋ ಅಂತ ವ್ಯಕ್ತಿಗಳಿಂದ ಕಲಿಬೇಕು. ಇವಾಗ ಏನಾಗಿದೆ, ಈ ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂದ್ಬಿಟ್ಟು ಈಗ ವಾಟ್ಸ್ಆಪ್ ನಲ್ಲಿ ಇಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಜನ ದುಡ್ಡು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನಿಮಗೆ ಗೊತ್ತಿರೋ ಟೀಚರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅಂಥವ್ರ ಜೊತೆ ನೀವು ಚೆನ್ನಾಗಿ ಕಲ್ತ್ರೆ ಯಾವುದೇ ವಿಷಯದ ಬಗ್ಗೆನಾರು ನೀವು ಮನೇಲೇ ಕೂತ್ಕೊಂಡು ಒಂದು ಪೈಸಾನು ಖರ್ಚು ಮಾಡ್ದಾನೆ ಅದ್ರ ಬಗ್ಗೆ ಕಲ್ತ್ಕೋಬಹುದು. ತಾವಾಗಲೇ ಮಾತನಾಡ್ತಾ ಹೇಳಿದ್ರಿ ಟ್ರೆಡಿಷನಲ್ ಎ ಅಂತ ಹೇಳಿದ್ರಿ, ಜನರೇಟಿವ್ ಎ ಅಂತ ಹೇಳಿದ್ರಿ. ಈ ಟ್ರೆಡಿಷನಲ್ ಎ ಆಗ್ಬೋದು, ಜನರೇಟಿವ್ ಎ ಆಗ್ಬೋದು, ಹಾಗಂತ ಅಂದ್ರೆ ಏನು? ಈ ತರದ ಎಷ್ಟು ಪ್ರಕಾರದ ಎ ಇದ್ದಾವೆ? ಈ ಟ್ರೆಡಿಷನಲ್ ಎ ಐ ಅಂದರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಪರ್ಪಸ್ ಯೂಸ್ ಮಾಡ್ತಾರೆ, ಅಥವಾ ಅದಕ್ಕೆ ನ್ಯಾರೋ ಎ ಐ ಅಂತಾನೂ ಕೂಡ ಅಂತಾರೆ. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಫೀಲ್ಡ್ ಅಲ್ಲಿ ತಗೊಂಡ್ರೆ ಈಗ ರೋಬೋಟಿಕ್ ಸರ್ಜರಿ ಅಂತ ನೀವು ಕೇಳಿರ್ಬೋದು. ಅದು ರೋಬೋಟಿಕ್ ಸರ್ಜರಿ ಸ್ಪೆಸಿಫಿಕ್ ಆಗಿ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಬಹಳ ಆಕ್ಯುರೇಟ್ ಆಗಿ ಮಾಡೋ ಹಾಗೆ ಅದನ್ನು ಟ್ರೈನಿಂಗ್ ಮಾಡಿರ್ತಾರೆ. ಈ ರೋಬೋಟಿಕ್ ಸರ್ಜರಿ ಎಷ್ಟು ಕ್ಲಿಷ್ಟಕರವಾಗಿರುತ್ತೆ ಅನ್ಕೊಳ್ಳಿ, ನಿಮ್ಮ ಹೃದಯದ ಆಪರೇಷನ್ ಮಾಡುವಾಗ ಅದು ಜನರೇಟಿವ್ ಎ ಐ ಉಪಯೋಗಿಸ್ಬಿಟ್ರೆ 99% ಶ್ಯೂರ್ ದಿಸ್ ಇಸ್ ಹಾರ್ಟ್ ಅಂದ್ಬಿಟ್ಟು ನಿಮ್ಮ ಚಾಕು ಅಲ್ಲಿಗೆ ಹೋದ್ರೆ ಅದು ಪಕ್ಕದಲ್ಲಿ ಲಿವರ್ಗೋ ಇಲ್ಲ ಕಿಡ್ನಿಗೋ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಬಹಳ ಕೇರ್ಫುಲ್ ಆಗಿ ಆ ತರ ಸಂದರ್ಭ ಬರದ ಹಾಗೆ ಚೆನ್ನಾಗಿ ಅದಕ್ಕೆ ಟ್ರೈನಿಂಗ್ ಕೊಟ್ಬಿಟ್ಟು ಮಾಡಿರ್ತಾರೆ. ಅದಕ್ಕೆ ಟ್ರೆಡಿಷನಲ್ ಎ ಅಂತಾರೆ, ಅಥವಾ ನ್ಯಾರೋ ಎ. ಇದು ಸ್ಪೆಸಿಫಿಕ್ ಆಗಿ ಒಂದು ಉದ್ದೇಶಕ್ಕೆ ಮಾಡಿರ್ತಾರೆ. ಜನರೇಟಿವ್ ಎ ಅಂದ್ರೆ ಆ ವರ್ಡ್ ಜನರೇಟಿವ್, ಪ್ರತಿಯೊಂದು ನೀವು ಏನೇ ಪ್ರಶ್ನೆ ಕೇಳಿದ್ರು ಅದು ಯಾವುದೇ ಸ್ಟೋರ್ಡ್ ತರ ನಿಮಗೆ ಕೊಡಲ್ಲ. ಪ್ರತಿ ಸಲ ನೀವು ಏನೇ ಕೇಳಿದ್ರು ಕೂಡ, ಫಾರ್ ಎಕ್ಸಾಂಪಲ್ ನೀವು ಒಂದು ಪತ್ರ ಬರೀತಾ ಇದ್ರು ಕೂಡ ಐ ಆಮ್ ಸೋ ಅಂಡ್ ಸೋ, ಹೌ ಆರ್ ಯು ಅಂತ, ಹೌ ಆರ್ ಅಂತ ನೀವು ಶುರು ಮಾಡಿದ್ರೆ ಯು ಅಂತ ಅದೇ ಜನರೇಟ್ ಮಾಡ್ಬಿಟ್ಟು ಕೊಡುತ್ತೆ. ಅದು ಎಲ್ಲಿಂದ ಹುಡ್ಕೊಂಬರಲ್ಲ. ಇವಾಗ ಗೂಗಲ್ ಮಾಡ್ತೀವಿ ನಾವು, ಗೂಗಲ್ನಲ್ಲಿ ಹೂ ಇಸ್ ದ ಕರೆಂಟ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಅದು ಆಲ್ರೆಡಿ ಸ್ಟೋರ್ಡ್, ಇಟ್ ವೋಂಟ್ ಗೋ ಅಂಡ್ ಸರ್ಚ್ ಅಗೈನ್. ಅದು ಇಂಡೆಕ್ಸ್ ಡೇಟಾನಲ್ಲಿ ಆಲ್ರೆಡಿ ಸ್ಟೋರ್ ಆಗಿರುತ್ತೆ, ಅದನ್ನ ತಕೊಂಡ್ಬಂದು ಕೊಡುತ್ತೆ ನಿಮಗೆ. ಅದು ಬಹಳ ಫಾಸ್ಟ್ ಆಗಿ ಬರೋದ್ರಿಂದ ನಿಮಗೆ ಆಶ್ಚರ್ಯ ಆಗುತ್ತೆ. ಬಟ್ ಜನರೇಟಿವ್ ಎ ನಲ್ಲಿ ಇದು ಜನರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಹೇಗೆ ಜನರೇಟ್ ಮಾಡುತ್ತೆ ಅಂದ್ರೆ ಇದೇ ತರ ಲಕ್ಷಾಂತರ ಜನಗಳು ಕೇಳಿರ್ತಾರೆ, ಅದನ್ನು ಉಪಯೋಗಿಸ್ಕೊಂಡು ಮಾಡೆಲ್ ಟ್ರೈನಿಂಗ್ ಆಗಿರುತ್ತೆ, ಅದು ಹೋಗಿ ಲೆಟರ್ ಬೈ ಲೆಟರ್ ಅದು ಜನರೇಟ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಜನರೇಟಿವ್ ಎ ಐ ಅಂತಾರೆ. ಮತ್ತೆ ಇವೆರಡು ಮೇಜರ್ ಕ್ಲಾಸಿಫಿಕೇಶನ್. ಆಮೇಲೆ ನೀವು ಏಜೆಂಟಿಕ್ ಎ ಅಂತ ಕೇಳಿರ್ಬೋದು. ಇದೇ ತರ ಸುಮಾರು ಟೂಲ್ಗಳು ಬಂದಿದ್ದಾವೆ. ಇವಾಗ ನೀವು ಗೂಗಲ್ ಮಾಡಿದ್ರೆ ಹೌ ಮೆನಿ ಎ ಐ ಟೂಲ್ಸ್ ಆರ್ ದೇರ್, ಸುಮಾರು 30,000ಕ್ಕಿಂತನೂ ಅಧಿಕ ಟೂಲ್ಸ್ ಇದಾವೆ. ನೀವು ಓಪನ್ ಎ ಐ ಅಂತ ಕೇಳಿರ್ಬೋದು, ಜೆಮಿನಿ ಅಂತ ಕೇಳಿರ್ಬೋದು, ಇಲ್ಲ ಡೀಪ್ ಸೀಕ್ ಅಂತ ಕೇಳಿರ್ಬೋದು. ಈಗ ಭಾರತ ದೇಶದಲ್ಲಿ ಜನಪ್ರಿಯ ಆಗಿರುವಂತದ್ದು ಸರ್ವಮ್ ಎ ಐ ಅಂತ ಕೇಳಿರ್ಬೋದು. ಇವಕ್ಕೆಲ್ಲ LLM ಅಂತ ಕರೀತಾರೆ. ಇದಕ್ಕೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ. ಯಾಕಪ್ಪ ಅಂದ್ರೆ ಬಿಲಿಯನ್ಸ್ ಆಫ್ ಡೇಟಾ ಪಾಯಿಂಟ್ ನ ಅದಕ್ಕೆ ಫೀಡ್ ಮಾಡಿಬಿಟ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ. ಆದ್ರಿಂದ ಅದು ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಖರ್ಚು ವೆಚ್ಚ ಆಗತ್ತೆ. ಯಾಕಂದ್ರೆ 1 ಬಿಲಿಯನ್ ಪ್ಯಾರಾಮೀಟರ್ ಅಂದ್ರೆ ಅಷ್ಟೊಂದು ಟೋಕನ್ಸ್ ನ ಅದಕ್ಕೆ ಫೀಡ್ ಮಾಡ್ಬಿಟ್ಟು ಟ್ರೈನಿಂಗ್ ಕೊಟ್ಟಿರ್ಬೇಕು. ನಮ್ಗೆ ಗರ್ವದ ಸಂಗತಿ ಏನಂದ್ರೆ ಈ ಸರ್ವಮ್ ಎ ಐನವರು ಆಲ್ರೆಡಿ ಬಿಲಿಯನ್ಸ್ ಆಫ್ ಪ್ಯಾರಾಮೀಟರ್ ನ ಫೀಡ್ ಮಾಡಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಭಾರತ ದೇಶದ 13 ಲ್ಯಾಂಗ್ವೇಜ್ ನಲ್ಲಿ ನೀವು ಯಾವುದೇ ಲ್ಯಾಂಗ್ವೇಜ್, ಈಗ ಕನ್ನಡದಿಂದ ತಮಿಳ್ ಆಗಿರ್ಬೋದು, ತಮಿಳಿಂದ ಒರಿಯಾ ಆಗಿರ್ಬೋದು, ಆ ಥರ ಎನಿ ಇಂಡಿಯನ್ ಲ್ಯಾಂಗ್ವೇಜ್ ಬ್ಯಾಕ್ ಅಂಡ್ ಫೋರ್ತ್ ನಾವು ಕನ್ವರ್ಷನ್ ಕೂಡ ಮಾಡ್ಬೋದು. ಮತ್ತೆ ಸ್ಪೀಚ್ ಟು ಟೆಕ್ಸ್ಟ್, ನಮ್ಮ ಅಕ್ಷರದಿಂದ ಸ್ಪೀಚ್ ನಾವು ಹೇಗೆ ಮಾತುಕತೆ ನಡೆಯುತ್ತೆ ಅದನ್ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದರಿಂದ ದಿನನಿತ್ಯದಲ್ಲಿ ಯಾವುದೇ ಕೆಲಸ ಮಾಡ್ತೀವಿ ಬಹಳ ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಗವರ್ಮೆಂಟ್ ಸ್ಕೀಮ್ಗಳು ಇವಾಗ ನಮ್ಮ ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ. ಯಾಕಂದ್ರೆ ಅವ್ರು ಸುಮ್ಮನೆ ವೆಬ್ಸೈಟ್ ಮಾಡಿ ಬಿಟ್ಬಿಡ್ತಾರೆ. ಅವರ ಜನಸಾಮಾನ್ಯರಿಗೆ ಅವ್ರ ವೆಬ್ಸೈಟ್ ಏನು ಅಂದ್ರೆ ಗೊತ್ತಿರಲ್ಲ. ಸ್ಕೀಮ್ಗಳೆಲ್ಲ ಜನರಿಗೆ ತಲುಪ್ತಾ ಇಲ್ಲ. ಇವಾಗ ಈ ಸರ್ವಮ್ ಎ ಐ ಬಂದಿರೋದ್ರಿಂದ ನಾವು ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ವೆಬ್ಸೈಟ್ಗೆ ಹೋಗ್ಬೇಕು ಅಂತಿಲ್ಲ. ಸೊ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ನಿನ್ನೆ ಹ್ಯಾಕಥಾನ್ ಮಾಡಿದ್ದು ಅದೇ ಉದ್ದೇಶದಿಂದ. ಇದೇ ತರ ಜನಸಾಮಾನ್ಯರಿಗೆ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಈಗ. ಹೀಗೆ ಈ ತರದ ಒಂದಷ್ಟು ಅನುಕೂಲಗಳು ಈ ಎ ಐ ಇಂದ ಆಗ್ತಾ ಇದೆ ಅನ್ನುವಂಥದ್ದು. ಹಾಗಿದ್ರೆ ಈ ಎ ಐ ಅನ್ನುವಂಥದ್ದನ್ನ ಸರ್ ಯಾವ್ಯಾವ ಕ್ಷೇತ್ರಗಳಲ್ಲಿ ಈಗ ಅಧಿಕವಾಗಿ ಬಳಕೆಯನ್ನ ಮಾಡಲಾಗ್ತಾ ಇದೆ? ಈ ಎ ಐ ಅನ್ನೋದು ಸುಮಾರು ಆಲ್ಮೋಸ್ಟ್ ಒಂದು 20-25 ವರ್ಷದಿಂದ ಫ್ಯಾಕ್ಟ್ರಿಗಳಲ್ಲಿ ತುಂಬಾ ಬಳಕೆ ಆಗ್ತಾ ಇತ್ತು. ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ, ಯಾಕಂದ್ರೆ ಅದು ಫ್ಯಾಕ್ಟ್ರಿನಲ್ಲಿ ಆಗುತ್ತೆ. ಮನುಷ್ಯರಿಗೆ ಎಲ್ಲೆಲ್ಲಿ ಕಷ್ಟಕರವಾಗಿರುತ್ತೆ. ಪೇಂಟಿಂಗ್ ಶಾಪ್ ನಲ್ಲಿ ನೀವು ನೋಡಿರ್ಬೋದು, ಅವರೆಲ್ಲ ಮಾಸ್ಕ್ ಹಾಕೊಂಡು ಮಾಡ್ತಾ ಇರ್ತಾರೆ. ಮಾಸ್ಕ್ ಹಾಕೊಂಡ್ರು ಕೂಡ ತುಂಬಾ ಟೈಟ್ ಆಗಿ ಮಾಸ್ಕ್ ಇದ್ರೆ ಅವ್ರಿಗೆ ಆಕ್ಸಿಜನ್ನೇ ಹೋಗಲ್ಲ, ಉಸಿರಾಡಕ್ಕೆ ಆಗಲ್ಲ. ಮತ್ತೆ ಸ್ವಲ್ಪ ಲೂಸ್ ಮಾಡಕ್ ಹೋದ್ರೆ ದೆನ್ ಪಾಯ್ಸನಸ್ ಗ್ಯಾಸಸ್ ಬರುತ್ತೆ. ಆದ್ರಿಂದ ಮನುಷ್ಯರಿಗೆ ತುಂಬಾ ಅಪಾಯಕಾರಿಯಾಗಿರುತ್ತೆ.
ಆ ಪೇಂಟಿಂಗ್ ಶಾಪ್ನಲ್ಲಿ ದಟ್ ವಾಸ್ ದ ಫಸ್ಟ್ ಯೂಸ್ ಕೇಸ್. ಅದು ಯೂಶಲಿ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲೂ ಕೂಡ ಆ ಪೇಂಟಿಂಗ್ನೆಲ್ಲ ಈಗ ರೋಬೋಟ್ ಕೈಲಿ ಮಾಡಿಸ್ತಾ ಇದ್ದಾರೆ. ಇಲ್ಲೆಲ್ಲ ಸುಮಾರು ಜನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತಗೋತಾರೆ. ನೀವು ಆನ್ಲೈನ್ ಅಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಒಂದು ವೇರ್ ಹೌಸ್ ನಲ್ಲಿ ಒಂದು ರೋಬೋಟ್ ಇಮಿಡಿಯೇಟ್ ಆಗಿ ಶುರು ಮಾಡುತ್ತೆ ಕೆಲಸನ. ನಮಗೆ ಗೊತ್ತಾಗದ ಹಾಗೆ ಇನ್ಸ್ಟೆಂಟ್ ಆರ್ಡರ್ ಹೋದ್ ಕೂಡಲೇ ಒಂದು ರೋಬೋಟ್ ನಿಮ್ದು ಪ್ರಾಡಕ್ಟ್ ಮೊಬೈಲ್ ಇರ್ಬೋದು, ಪೆನ್ ಇರ್ಬೋದು, ಪುಸ್ತಕ ಇರ್ಬೋದು, ಅದು ಎಲ್ಲಿದೆ ಆ ರ್ಯಾಕಿಗೆ ಹೋಗಿ ಎತ್ಕೊಂಡು ಬಂದು ಪ್ಯಾಕಿಂಗ್ ಸೆಕ್ಷನ್ಗೆ ಹಾಕ್ಬಿಡುತ್ತೆ. ಓಹೋ, ಅದು ಆಟೋಮೆಟಿಕ್ ನಮಗೆ ಗೊತ್ತಿಲ್ಲದೇನೆ ನೀವು ಕ್ಲಿಕ್ ಮಾಡ್ತಿದಂಗೆ ಆಗತ್ತೆ. ಒಂದ್ ದಿವಸ 2 ದಿವಸ ತಗೊಳ್ಳೋದು ಬರೀ ಟ್ರಾನ್ಸ್ಪೋರ್ಟೇಷನ್ಗೆ. ನಿಮ್ದು ಇಮಿಡಿಯೇಟ್ ಆ ಪ್ಯಾಕಿಂಗ್ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಆಗೋಗುತ್ತೆ. ಆ ಟೆಕ್ನಾಲಜಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಿಮ್ಮ ಲೊಕೇಶನ್ ಎಲ್ಲಿಂದ ನೀವು ಬುಕ್ ಮಾಡಿದ್ರಿ ಅದಕ್ಕೆ ಹತ್ರ ಇರೋ ವೇರ್ ಹೌಸ್ ಯಾವುದು, ಅದಕ್ಕೆ SMS ಅಥವಾ ಇಮೇಲ್ ಕಳಿಸಿ ಇಮಿಡಿಯೇಟ್ ಆಗಿ ಅದು ಪ್ಯಾಕಿಂಗ್ ಆಗುತ್ತೆ. ರಿಟೈಲ್ ಏರಿಯಾದಲ್ಲಿ ಅದೊಂದು. ಆಮೇಲೆ ಫ್ಯಾಕ್ಟ್ರಿಗಳಲ್ಲಂತೂ ಈಗ ಕಾರ್ ಫ್ಯಾಕ್ಟ್ರಿಗಳಲ್ಲಿ ನೋಡಿರ್ಬೋದು, ಎಲ್ಲಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್, ವೆಲ್ಡಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಎಲ್ಲಾನು ಮಾಡಕ್ ಶುರು ಮಾಡಿದ್ದಾರೆ. ಮುಂಚೆ ಏನ್ ಮಾಡ್ತಾ ಇದ್ರು, ಈ ಚೈನಾ ಮತ್ತೆ ಭಾರತ ದೇಶದಲ್ಲಿ ಜಾಸ್ತಿ ಇರೋದ್ರಿಂದ ಜನಸಂಖ್ಯೆ ಆದಷ್ಟು ಜನಗಳನ್ನೇ ಉಪಯೋಗಿಸ್ತಾ ಇದ್ರು. ಇವಾಗ ಏನಾಗೋಗಿದೆ, ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಇವಾಗ ಮೋಟಾರ್ ಬೈಕ್ ಆಗಿರ್ಬೋದು, ಕಾರ್ ಜಾಸ್ತಿ ಆಗಿರ್ಬೋದು, ಈಗ ಜನಗಳು ಎಲ್ಲೆಲ್ಲಿ ಸ್ಲೋ ಆಗಿ ಮಾಡ್ತಾ ಇದ್ರು ಅಲ್ಲಿ ರೋಬೋಟ್ಸ್ನ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಏನಕ್ಕಪ್ಪ ಅಂದ್ರೆ, ಇವಾಗ ಜನಗಳು ಒಂದು ಶಿಫ್ಟ್ಗೆ 10 ಮೋಟಾರ್ ಬೈಕ್ ಮಾಡ್ತಾ ಇದ್ರೆ ಈಗ ರೋಬೋಟ್ಗಳು 100 ಮೋಟಾರ್ ಬೈಕ್ ಮಾಡುತ್ತೆ. ಆ ರೋಬೋಟ್ಗಳಿಗೆ ಯಾವುದೇ ಸಂಬಳನೂ ಕೊಡಬೇಕಾಗಿಲ್ಲ, ರೆಸ್ಟ್ ಕೊಡಬೇಕಾಗಿಲ್ಲ, 24 ಗಂಟೆನೂ ಕೆಲಸ ಮಾಡುತ್ತೆ. ಅದಕ್ಕೇನು ಹುಷಾರ್ ತಪ್ಪಲ್ಲ. ಯಾವ್ದಾದ್ರು ಪಾರ್ಟ್ಸ್ ಹೌದಾದ್ರೆ ರಿಪ್ಲೇಸ್ ಮಾಡ್ಕೊಂಡ್ರೆ ಆಯ್ತು. ರಜಾ ತಗೊಳ್ಳೋದ, ಯಾವುದೇ ಮ್ಯಾನೇಜರ್ ಬೇಕಾಗಿಲ್ಲ. ನೀವು 100 ರೋಬೋಟ್ ಇರ್ಲಿ, 1000 ರೋಬೋಟ್ ಇರ್ಲಿ, ಯಾರೋ ಒಂದ್ಸಲ ಸೆಟಪ್ ಮಾಡ್ಬಿಟ್ರೆ ಆಮೇಲೆ ಮೈಂಟೆನೆನ್ಸ್ ನವರು ನೋಡ್ಕೊಂಡಿದ್ರೆ ಸಾಕು. ಸೊ ಅದರಿಂದ ಫ್ಯಾಕ್ಟ್ರಿಗಳಲ್ಲಿ ಬಹಳ ಜನಪ್ರಿಯ ಆಗೋಗಿದೆ. ಸೊ ಅದೇ ತರ ಇವಾಗ ಜನರೇಟಿವ್ AI ಬಂದ್ಮೇಲಂತೂ ನಾವು ದಿನನಿತ್ಯ ಮಾಡೋ ಆಲ್ಮೋಸ್ಟ್ ಎಲ್ಲಾ ಏರಿಯಾದಲ್ಲೂ ಕೂಡ AI ಬಂದ್ಬಿಟ್ಟಿದೆ. ಇವಾಗ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸುದ್ದಿ ಮಾಧ್ಯಮದಲ್ಲಿರ್ಬೋದು, ಪತ್ರಿಕೆಗಳಲ್ಲಿರ್ಬೋದು, ಒಂದು ರೂಮರ್ ಹಬ್ತಾ ಇದೆ, ಈ AI ಅನ್ನೋದು ನಮ್ಮ ಕೆಲಸನೆಲ್ಲ ಅದೇ ತಗೊಂಡ್ಬಿಡ್ತಾ ಇದೆ ಅಂತ. ಎಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನೇ ತಗೊಳ್ಳೋಣ. 1 ವರ್ಷಕ್ಕೆ ದೇಶದಲ್ಲಿ 10 ಲಕ್ಷ ಜನ ಆಚೆಗೆ ಬರ್ತಾ ಇದ್ದಾರೆ. 1 ಮಿಲಿಯನ್ ಪದವೀಧರರು. ಈಗ 10 ಲಕ್ಷ ಜನ ಬಂದ್ರೆ, ಈಗ ಹೋದ ವರ್ಷ ಅಂತೂ ಆಲ್ಮೋಸ್ಟ್ 20,000 ಜನಕ್ಕೆ ಮಾತ್ರ ಕೆಲಸ ಸಿಕ್ತು. ಇನ್ನು ಉಳಿದವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಅವರು ಈ ತರ ಹೆದರ್ಕೊಂಡು ಇರೋ ಬದಲು ಬೇರೆ ಸ್ಕಿಲ್ ಕಲಿಬೇಕು. ಆ ಸ್ಕಿಲ್ ಕಲಿಯೋದು ಬಹಳ ಸುಲಭ ಆಗ್ಬಿಟ್ಟಿದೆ. ಈಗ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದಾವೆ. ಗವರ್ಮೆಂಟ್ ಇಂದ ಸ್ವಯಂ ಅನ್ನೋ ಪ್ಲಾಟ್ಫಾರ್ಮ್ ಇದೆ, ಅದ್ರಲ್ಲಿ ಎಲ್ಲರೂ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಮತ್ತೆ ಗೂಗಲ್ ಇದೆ, ಯೂಟ್ಯೂಬ್ ಇದೆ. ಈ ಕಂಟೆಂಟ್ ಅನ್ನೋದು ಎಲ್ಲದರಲ್ಲೂ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ, ಏನೇನು ಕಲೀಲಿಕ್ಕೆ ಬೇಕು ಅದೆಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಇವೆಲ್ಲ ಕ್ಲಿಷ್ಟಕರವಾಗಿರುತ್ತೆ. ಯಂಗ್ ಸ್ಟೂಡೆಂಟ್ಸ್ಗಳಿಗೆ ಅದು ಬೋರಿಂಗ್ ಅನ್ಸ್ಬಿಡುತ್ತೆ. ಮತ್ತೆ ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ಹೇಳ್ಕೊಡ್ಲಿಕ್ಕೆ ಯಾರು ಇಲ್ಲ. ಅಲ್ಲಿ ಒಂದು ಟೀಚರ್ಗಳಿಗೆ ಸುಮಾರು 100 ಜನ ಇರ್ತಾರೆ ಅನ್ಕೊಳ್ಳಿ ಒಂದು ಕ್ಲಾಸ್ ರೂಮ್ನಲ್ಲಿ. ಅವಾಗ ಟೀಚರ್ಸ್ ಬಹಳ ಬ್ಯುಸಿ ಆಗಿರ್ತಾರೆ. ಒಂದು ಆಬ್ಸೆನ್ಸ್ ಆಫ್ ಟೀಚರ್ಸ್, ಮೋಟಿವೇಶನ್ ಮಾಡೋದು ಕಷ್ಟ ಆಗತ್ತೆ. ಸೊ ಆದ್ರಿಂದ ಏನಾಗ್ತಾ ಇದೆ, ಇವಾಗ ಅವಕಾಶಗಳು ತುಂಬಾ ಇದೆ. ಈಗ ಅದೇ 10 ಲಕ್ಷ ಜನಗಳು ಸುಮ್ಮನೆ ಬೇರೆ ಯಾರು ಕೆಲಸ ಕೊಡ್ಲಿ ಅನ್ನೋ ವೆಯ್ಟ್ ಮಾಡೋ ಬದಲು ಅವರೇ ಕಾರ್ಖಾನೆಗಳನ್ನ ಶುರು ಮಾಡ್ಬೋದು. ಅದು ಶುರು ಮಾಡ್ಲಿಕ್ಕೆ ಏನೇನ್ ಬೇಕು ಅಂತ ಅವರು ಈ AI ಉಪಯೋಗಿಸಿ ಅವರೇ ಕಲಿಬಹುದು. ಅದೇ ತರ ನಾವು ಇವಾಗ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ನಮ್ಮ ಅಲ್ಯುಮಿನಿಗಳೆಲ್ಲ ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಮಾರು ಆಲ್ಮೋಸ್ಟ್ 80-90 ವರ್ಷದಿಂದ ಅಲ್ಲಿ ಕಲ್ತಿರೋ ಅಂತ ನಮ್ಮ ವಿದ್ಯಾರ್ಥಿಗಳೆಲ್ಲ ಅವರೆಲ್ಲ ವಾಪಸ್ ಬಂದು ನಿಮಗೆಲ್ಲ ಹೇಳ್ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಅವರೇ ಖುದ್ದಾಗಿ ಬರ್ತಾರೆ, ಇಲ್ಲ ಆನ್ಲೈನ್ ಇಂದ ಟ್ರೈನಿಂಗ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಇದನ್ನ ಉಪಯೋಗಿಸ್ಕೊಂಡು ಇವರೆಲ್ಲ AI ಕಲೀಲಿಕ್ಕೆ ಪ್ರಯತ್ನ ಪಡಬೇಕು. AI ಇಂದ ಅವ್ರ ಅಪ್ಸ್ಕಿಲ್ಲಿಂಗ್. ಅವಾಗ ಏನಾಗುತ್ತೆ, ಅವ್ರದ್ದು ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಇವಾಗ ಆತರ ನಾವು AI ಇಂದ ಕೆಲಸ ಹೋಗ್ತಾ ಇದೆ ಅಂತ ಹೆದರ್ಕೊಳ್ಳೋ ಬದಲು AI ಇಂದ ಯಾವ್ಯಾವ ಕೆಲಸ ಹುಟ್ತಾ ಇದೆ ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ಕಲ್ತ್ಕೊಂಡು, ಬಿಕಾಸ್ ಇವಾಗ ದಿಸ್ ಕೆನಾಟ್ ಬಿ ಬೆಟರ್ ದ್ಯಾನ್ ಸಿಚುವೇಶನ್. ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀವು ಡಾಕ್ಟರ್ ಆಗಿರ್ಬೋದು, ನೀವು AI ಇಂಜಿನಿಯರ್ ಆಗ್ಬೋದು, ಅಥವಾ ನೀವು ಸಿವಿಲ್ ಇಂಜಿನಿಯರ್ ಆಗಿರ್ಬೋದು. ಅದು AI ಚೆನ್ನಾಗಿ ಕಲ್ತ್ಕೊಂಡು ಯು ಕ್ಯಾನ್ ಬಿಕಮ್ ಎ ಬೆಟರ್ ಸಿವಿಲ್ ಇಂಜಿನಿಯರ್. ಮತ್ತೆ ಡಾಕ್ಟರ್ ದೇವಿ ಶೆಟ್ಟಿ ಅವರು ಈಗ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ರೋಬೋಟಿಕ್ ಐ ಸರ್ಜರಿ ತುಂಬಾ ಜನಪ್ರಿಯ ಆಗ್ಬಿಟ್ರೆ ಅವಾಗ ಡಾಕ್ಟರ್ಗಳು ಬೇಕಾ ಬೇಡವಾ, ಡಾಕ್ಟರ್ಗಳು ಅವ್ರ ಕೆಲಸನೂ ಹೋಗುತ್ತಾ ಅಂತ ಕೇಳಿದ್ರು. ಅದಕ್ಕೆ ಅವರು ಸ್ಮೈಲ್ ಮಾಡ್ಬಿಟ್ಟು ಹೇಳಿದ್ರು, ಇಲ್ಲ, ಡಾಕ್ಟರ್ ಹೂ ಯೂಸಸ್ AI, ಯಾವ ಡಾಕ್ಟರ್ AI ನ ಉಪಯೋಗಿಸ್ಕೊಂಡು ಅವ್ದು ರಿಪೋರ್ಟ್ ಇರ್ಬೋದು, ಇಲ್ಲ ಸರ್ಜರಿಗೆ ಇರ್ಬೋದು, ಅದಕ್ಕೆ ಯಾರ್ಯಾರು ಉಪಯೋಗಿಸ್ತಾರೋ ದೇ ವಿಲ್ ರಿಪ್ಲೇಸ್ ದ ರೆಗ್ಯುಲರ್ ಡಾಕ್ಟರ್ ವರಿಡ್ ಅಬೌಟ್. ಯಾರು ಹೆದರ್ಕೊಂಡಿದ್ದಾರೆ ಅವ್ರನ್ನ ಇವ್ರು ರಿಪ್ಲೇಸ್ ಮಾಡ್ತಾರೆ. ಡಾಕ್ಟರ್ಸ್ ಓನ್ಲಿ ವಿಲ್ ರಿಪ್ಲೇಸ್ ಡಾಕ್ಟರ್ಸ್. ರೋಬೋಟ್ಸ್ ಕೆನಾಟ್ ರಿಪ್ಲೇಸ್ ಡಾಕ್ಟರ್ಸ್. ಯಾಕಂದ್ರೆ ನಾವು ಸರ್ಜರಿ ಮಾಡುವಾಗ್ಲೂ ಒಬ್ರು ಡಾಕ್ಟರ್ ಮಾನಿಟರ್ ಮಾಡಲೇಬೇಕು.
ಒಂದು ಲಕ್ಷದಲ್ಲಿ ಒಂದು ಕೂಡ ತಪ್ಪಾದ್ರೆ ವಿ ಕೆನಾಟ್ ಸೇ ಟೆಕ್ನಾಲಜಿ ಡಿಡ್ ದ ಮಿಸ್ಟೇಕ್ ಅಂತ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಆದ್ರಿಂದ ಎಲ್ಲೆಲ್ಲಿ ನಮ್ಮ ಮನುಷ್ಯರು ಇಂಟರಾಕ್ಷನ್ ಇದೆಯೋ ಆ ಕೆಲಸಗಳನ್ನ AI ಕಸಿಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ AI ಏನ್ ಮಾಡ್ತಾ ಇದೆ ಅಂದ್ರೆ ಬರೀ ಟೆಕ್ಸ್ಟ್ ಇರ್ಬೋದು, ಇಮೇಜ್ ಇರ್ಬೋದು, ಅಥವಾ ನೀವು ಕಂಪ್ಯೂಟರ್ ಏನಾದ್ರು ಟೈಪ್ ಮಾಡ್ತಾ ಇರ್ಬೋದು, ಇಲ್ಲ ನಿಮ್ಮ ಟ್ರಾನ್ಸ್ಕ್ರಿಪ್ಷನ್ ಇರ್ಬೋದು, ಟೆಕ್ಸ್ಟ್ ಟು ಸ್ಪೀಚ್, ಸ್ಪೀಚ್ ಟು ಟೆಕ್ಸ್ಟ್, ಅಥವಾ ಆರ್ಗನೈಸಿಂಗ್ ದ ಡಾಕ್ಯುಮೆಂಟ್ಸ್, ಇಂಥ ಏರಿಯಾಗಳೆಲ್ಲ AI ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ಇಂಥ ಕೆಲಸಗಳಲ್ಲಿ ಯಾರು ಮಾಡ್ತಾ ಇದ್ರೆ ಅವ್ರ ಕೆಲಸ ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ರಿಪ್ಲೇಸ್ಡ್ ಬೈ ದ AI. ಬಟ್ ಅಂಥವ್ರಿಗೂ ಕೂಡ ಅವ್ರ ಕೆಲಸ ಹೋಯ್ತು ಅಂತ ಹೆದರ್ಕೋಬೇಕು ಅಂತೆಲ್ಲ. ಅವರು ಕೂಡ ಬೇರೆ BPO ಸೆಕ್ಟರ್ ನಲ್ಲಿ ಯೂಶುವಲಿ ವಾಯ್ಸ್ ಸಪೋರ್ಟ್ ಇರ್ತಾ ಇತ್ತು. ಇಟ್ಸ್ ವೆರಿ ಸರ್ಟನ್ ಇಫ್ ನಾಟ್ ಟುಡೇ ಬೈ ನೆಕ್ಸ್ಟ್ ಇಯರ್ ಆಲ್ ದ ವಾಯ್ಸ್ ಸಪೋರ್ಟ್ ವಿಲ್ ಬಿ ರಿಪ್ಲೇಸ್ಡ್ ಬೈ AI. ವಾಯ್ಸ್ AI ಇವಾಗ 13 ಲ್ಯಾಂಗ್ವೇಜ್ ನಲ್ಲಿ ಆಲ್ಮೋಸ್ಟ್ ಫ್ರೀ ಆಗಿ ಇವಾಗ ಎಲ್ಲರಿಗೂ ಸಿಗ್ತಾ ಇದೆ. ಹ್ಯಾಕಥಾನ್ ನಲ್ಲಿ ಸುಮಾರು ಜನ ಮಕ್ಕಳನ್ನ ನೋಡಿದ್ವಿ, ಅವರು ಸರ್ವ AI ಉಪಯೋಗಿಸ್ಕೊಂಡು ರೈತರಿಗೆ ಅನುಕೂಲ ಆಗೋ ಹಾಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ತರ ನಾವು ಬೇಗ ಕಲೀಲಿಲ್ಲ ಅಂದ್ರೆ ಯಾರ್ಯಾರು ಕಲ್ತಿದಾರೋ ದೇ ವಿಲ್ ಹ್ಯಾವ್ ಬೆಟರ್ ಆಪರ್ಚುನಿಟಿ. ಈವನ್ ಸ್ಯಾಲರಿ ಕೂಡ ಅವ್ರಿಗೆ ಜಾಸ್ತಿ ಸಿಗ್ಲಿಕ್ಕೆ ಶುರು ಆಗುತ್ತೆ. ಕಂಪ್ಯೂಟರ್ ಬಂದ ಸಂದರ್ಭದಲ್ಲೂ ಕೂಡ ಹಿಂಗೆ ಒಂದು ಭಯ ಇತ್ತು. ಕಂಪ್ಯೂಟರ್ ಬಂದು ನಮ್ಮ ಕೆಲಸ ಎಲ್ಲ ಕಸ್ತು ಬಿಡುತ್ತೆ, ನಮಗೆ ಕೆಲಸ ಸಿಗೋದಿಲ್ಲ ಅನ್ನುವಂಥದ್ದು. ಯಾರು ಕಂಪ್ಯೂಟರ್ ಕಲ್ತ್ಕೊಂಡ್ರು ಅವರು ಅಪ್ಗ್ರೇಡ್ ಆದ್ರು, ಅವ್ರ ಸ್ಕಿಲ್ ಅಪ್ಗ್ರೇಡ್ ಆಯ್ತು, ಅವ್ರಿಗೆ ಒಳ್ಳೊಳ್ಳೆ ಕೆಲಸಗಳು ಸಿಕ್ಕಿದ್ವು. ಈಗಲೂ ಕೂಡ ಹಾಗೇನೆ AI ಬಂದಿದೆ ಅಂತೇಳಿ ಹೆದರ್ಕಳ್ದೇನೆ AI ಕಲಿಬೇಕು. ನಮ್ಮ ಒಂದು ವೃತ್ತಿ ಏನಿರುತ್ತೋ ಅದಕ್ಕೆ ಪೂರಕವಾಗಿ AI ಕೂಡ ಕಲ್ತ್ಕೊಂಡು ಅದನ್ನ ಬಳಕೆ ಮಾಡ್ತಾ ಹೋದ್ರೆ ನಮ್ಮ ಸ್ಕಿಲ್ ಇನ್ನೂ ಅಪ್ಗ್ರೇಡ್ ಆಗುತ್ತೆ. ಅವಾಗ ಹೆಚ್ಚು ಜನರು ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಹೇಗೆ ಡಾಕ್ಟರ್ಗಳು ಕೂಡ ಮೆಡಿಕಲ್ಗೆ ಸಂಬಂಧಪಟ್ಟಂತ ಕಲ್ತ್ರು ಅಂತ ಹೇಳಿದ್ರೆ ಇವ್ರು AI ಇದೆ, ಜೊತೆಗೆ ಡಾಕ್ಟರ್ ವೃತ್ತಿನೂ ಮಾಡ್ತಾರೆ ಅಂತ ಹೇಳಿ ಜನ ಹೆಚ್ಚು ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ AI ಬಗ್ಗೆ ಭಯ ಬೇಡ, ಅದನ್ನ ಕಲಿಬೇಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಬರಬೇಕು ಅಂತ ಹೇಳಿ. ಇನ್ನು ತಾವು ಹೇಳ್ತಾ ಇದ್ರಿ ಆಗ್ಲೇನೆ, ಯುವ ಜನರು ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ, AI ಅವ್ರಿಗೆ ಒಂದು ಒಳ್ಳೆ ಕೆಲಸವನ್ನು ಕೊಡಲಿಕ್ಕೆ ಬಂದಿದೆ ಅಂತ ಹೇಳಿ. ಇವತ್ತಿನ ಕಾಲದ ಯುವಕರು, ವಿದ್ಯಾರ್ಥಿಗಳು ಅವ್ರು ಯಾವುದೇ ಕೋರ್ಸನ್ನು ಓದಲಿ, ಎಂಜಿನಿಯರಿಂಗ್ ಓದಲಿ, ಮೆಡಿಕಲ್ ಓದಲಿ, BA ಓದಲಿ, ಆರ್ಟ್ಸ್ ಓದಲಿ, ಏನನ್ನೇ ಓದಲಿ, ಅವ್ರಿಗೆ AI ಬಗ್ಗೆ ಎಷ್ಟರ ಮಟ್ಟಿಗೆ ಜಾಗೃತಿ ಇರಬೇಕು, AIಗೆ ಸಂಬಂಧಪಟ್ಟ ಹಾಗೆ ಏನೇನನ್ನ ಕಲಿಬೇಕು ಅವರು. ಇವಾಗ AI ಅಂದ್ರೆ ಒಂದು ಈ ವಾಟ್ಸ್ಆ್ಯಪ್ ಮೂಲಕ ಸುಮಾರು ಹೆದರಿಕೆ ಆಗುವಂಥ ವಿಷಯಗಳು ಬರ್ತಾ ಇರುತ್ತೆ. ಅದೇ ಥರ ಇವಾಗ ಸಡನ್ ಆಗಿ ಆಂಥ್ರೋಪಿಕ್ನವರು ಈ ಥರ ಒಂದು ಕೋಡ್ ಜನರೇಷನ್ ಟೂಲ್ನ ಬಿಡುಗಡೆ ಮಾಡಿದರು. ಆವಾಗ ಈಗ ದೊಡ್ಡ ದೊಡ್ಡ ಇನ್ಫೋಸಿಸ್, TCS, ಕಾಗ್ನಿಸೆಂಟ್ ಅಂತ ಕಂಪ್ನಿಗಳದ್ದು ಶೇರ್ ವ್ಯಾಲ್ಯೂ ಸುಮಾರು $21 ಬಿಲಿಯನ್ ಕೆಳಗಿಳಿತು. ಈ ಥರ ಎಲ್ಲ ನ್ಯೂಸ್ ನೋಡಿ ಯುವಕರು, ಇವಾಗ ಎಂಜಿನಿಯರಿಂಗ್ ಪದವೀಧರರಾಗಿರ್ಬೋದು, ಇಲ್ಲ ಗ್ರಾಜ್ಯುಯೇಟ್ಸ್ ಕೆಲಸಕ್ಕೆ ಯಾರು ಟ್ರೈ ಮಾಡ್ತಾ ಇದ್ದಾರೆ ಅವರೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಈ ಶೇರ್ ವ್ಯಾಲ್ಯೂ ಕಮ್ಮಿ ಆಯಿತು ಅನ್ನೋದ್ರ ಬಗ್ಗೆಗೂ ಮತ್ತೆ ಕೆಲಸ ಸಿಗುತ್ತೋ ಇಲ್ವೋ ಅದಕ್ಕೂ ನೇರವಾದ ಸಂಬಂಧ ಇಲ್ಲ. ಆ ಥರ ನಾವು ನೆಗೆಟಿವ್ ನ್ಯೂಸ್ ನೋಡಿ ಹೆದರ್ಕೊಳ್ಳೋ ಬದಲು ಇವಾಗ ಏನಾಗಿದೆ ಅಂದರೆ ಯಾವುದೇ ಎಜುಕೇಷನ್ ಇರ್ಬೋದು, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಎಕ್ಸಾಕ್ಟ್ಲಿ ಗಿವ್. ಅಂದರೆ ಇವಾಗ ನಾನು ಇಂಜಿನಿಯರಿಂಗ್ 1984 88 ಇಸ್ವಿನಲ್ಲಿ ಮಾಡಿದೆ. ಇವಾಗ ಆ ಪೀರಿಯಡ್ನಲ್ಲಿ ನಾನು ಏನು ಕಲ್ತ್ನೋ 9ನೇ ಇಸ್ವಿಗೆ ಬರೋ ಅಷ್ಟೊತ್ತಿಗೆ ಟೆಕ್ನಾಲಜಿ ಭಾಳ ಮುಂದುವರೆದ್ಬಿಟ್ಟಿತ್ತು. ಹಾಗೆ ನಾನು ಮೊದಲನೇ ಕೆಲಸ ನಾನು ಅಶೋಕ್ ಲೇಲ್ಯಾಂಡ್ ಹೋದಾಗ ಅಲ್ಲಿ CNC ಮೆಷಿನ್, ಇಲ್ಲೆಲ್ಲ ನಾವು ಪ್ರಾಕ್ಟಿಕಲ್ ಮಾಡಿದ್ದು 50 ವರ್ಷದ ಹಿಂದಿನ ಲೇತ್ ಉಪಯೋಗಿಸ್ಕೊಂಡು ಮಾಡಿದ್ವಿ. ಬಟ್ ನಾನು ಮೊದಲನೇ ಕೆಲಸ 1989ನೇ ಇಸ್ವಿಲಿ ಹೋದ್ರೂ ಕೂಡ ಅಲ್ಲಿ ಕಂಪ್ಯೂಟರೈಸ್ ನ್ಯೂಮರಿಕಲ್ ಮೆಷಿನ್ನ ಅಶೋಕ್ ಲೇಲ್ಯಾಂಡ್ ಅವ್ರು ಯೂಸ್ ಮಾಡ್ತಾ ಇದ್ರು. ಅವಾಗ ನಾನು ಕಲಿಬೇಕಾಯ್ತು. ಬಟ್ ಕಲೀಲಿಕ್ಕೆ ತುಂಬಾ ಸಮಯ ಆಯ್ತಾ? ಇಲ್ಲ. ಯಾಕಂದ್ರೆ ನನಗೆ ಫೌಂಡೇಶನ್ನ ನಮ್ಮ ಹಾಸನ ಇಂಜಿನಿಯರಿಂಗ್ ಕಾಲೇಜಲ್ಲೇ ಸಿಕ್ಕಿತ್ತು. ನನಗೆ ಯಾವುದೇ ತರ ಹೆದರ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ನನಗೆ ಒಂದು ವಾರದಲ್ಲಿ ನಾನು ಕಲೀಲಿಕ್ಕೆ ಅನುಕೂಲ ಆಯ್ತು. ನಾನು ಇಲ್ಲಿ ಒಂದು ಪ್ರೋಗ್ರಾಮಿಂಗ್ ಮಾಡಿಲ್ಲದೆ ಇದ್ರೂ ಕೂಡ ಅಲ್ಲಿ ನಮ್ಮ ಮ್ಯಾನೇಜರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರಿಂದ 15 ದಿವಸದೊಳಗಡೆ ಆ CNC ಮೆಷಿನ್ಗೆ ಪ್ರೋಗ್ರಾಮ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡೆ. ಸೊ ಅದೇ ಉದ್ದೇಶದಿಂದ ನಾನು ನೆಕ್ಸ್ಟ್ 3 ವರ್ಷ ಅಲ್ಲಿ ಕೆಲಸ ಮಾಡಿದ್ಮೇಲೆ ಇನ್ಫೋಸಿಸ್ನವರು ನನ್ನನ್ನು ತಗೊಂಡ್ರು. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು ಕೂಡ, ನಾನು ಕಂಪ್ಯೂಟರ್ ಗೊತ್ತಿಲ್ಲದೆ ಇದ್ರು ಕೂಡ CNC ಮೆಷಿನ್ ಆಪರೇಟ್ ಮಾಡ್ಲಿಕ್ಕೆ ಬರುತ್ತೆ, ಪ್ರೋಗ್ರಾಮ್ ಮಾಡ್ಲಿಕ್ಕೆ ಬರುತ್ತೆ. ಅದು ಒಂದು ಸ್ಕಿಲ್ ನಾನು ಕಲ್ತಿದ್ರಿಂದ ನನಗೆ ಇನ್ಫೋಸಿಸ್ ಅಂತ ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಸಿಕ್ತು. ಸೊ ಅದೇ ತರ ಈಗ 10 ಲಕ್ಷ ಜನ ಬರ್ತಾ ಇರೋದ್ರಿಂದ ಇವಾಗ ಮಕ್ಳು ಏನ್ ಮಾಡ್ಬಿಡ್ತಾರೆ, ಕಾಫಿ ಕುಡಿಯೋಕೆ, ಟೀ ಕುಡಿಯೋಕೆ ಸ್ಕೂಲ್ ಬಂಕ್ ಮಾಡ್ಬಿಟ್ಟು ಹೋಗಿ ಸುಮ್ಮನೆ ಗಾಸಿಪ್ ಮಾಡ್ತಾ ಇರ್ತಾರೆ. ಓ ನಿನ್ಗೂ ಬರಲ್ವಾ, ನನಗೂ ಬರಲ್ವಾ ಅನ್ಕೊಂಡು ಅದಕ್ಕೆ ಯು ಸ್ಕ್ರಾಚ್ ಮೈ ಬ್ಯಾಕ್, ಐ ಸ್ಕ್ರಾಚ್ ಯುವರ್ ಬ್ಯಾಕ್ ಅಂತಾರೆ. ಆ ನೆಗೆಟಿವ್ ಟಾಕ್ಸ್ ಮಾಡೋ ಬದಲು ಮತ್ತೆ ಇನ್ನೊಂದು ನೆಗೆಟಿವ್ ಟಾಕ್, ನಾವು ಕಲಿತಾ ಇರೋದು ಯಾವುದು ಪ್ರಯೋಜನಕ್ಕೆ ಬರಲ್ಲ, ಈ ಕರಿಕ್ಯುಲಮ್ ಬಹಳ ಔಟ್ಡೇಟೆಡ್, ಈ ತರನು ಒಂದು ರೂಮರ್ ಇದೆ. ನಾವು ಕರಿಕ್ಯುಲಮ್ ಬಗ್ಗೆ ಗಾಸಿಪ್ ಮಾಡೋದು ಬೇಡ. ಯಾಕಂದ್ರೆ ಈ ಕರಿಕ್ಯುಲಮ್ ಯಾರು ಮಾಡ್ತಾರೆ, ಯಾರೋ ಎಕ್ಸ್ಪರ್ಟ್ಸ್ ಬಹಳ ಯೋಚನೆ ಮಾಡೇ ಮಾಡಿರ್ತಾರೆ. ಮತ್ತೆ ಇನ್ನೊಂದು ಮಿಸ್ಕಾನ್ಸೆಪ್ಷನ್ ಇದೆ, ಕಾಲೇಜು ಶುಡ್ ಪ್ರಿಪೇರ್ ಅಸ್ ಫಾರ್ ದ ಇಂಡಸ್ಟ್ರಿ ಅಂತ. ದೇ ಕೆನಾಟ್ ಪ್ರಿಪೇರ್ 4 years ahead. ಯಾಕಂದ್ರೆ ಇವಾಗ ನೋಡಿದ್ರೆ 6 ತಿಂಗಳು ಆದ್ಮೇಲೆ ಏನ್ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ.
ಅದನ್ನು ಹೌ ವಿಲ್ ಕರಿಕ್ಯುಲಮ್ ಓವರ್ಸಿ ವಾಟ್ ಈಸ್ ಗೋಯಿಂಗ್ ಟು ಕಮ್. ಸೊ ಇಮಿಡಿಯೇಟ್ ಆದ್ದರಿಂದ ಯಾವಾಗಲೂ ಗ್ಯಾಪ್ ಇದ್ದೇ ಇರುತ್ತೆ ಕಾಲೇಜ್ನಲ್ಲಿ. ಬಟ್ ಕಾಲೇಜ್ನಲ್ಲಿ ನಿಮಗೆ ಫೌಂಡೇಶನ್ ಕಾನ್ಸೆಪ್ಟ್ಸ್ನ ಹೇಳ್ಕೊಡ್ತಾರೆ. ಕರಿಕ್ಯುಲಮ್ ಇಸ್ ಆಲ್ವೇಸ್ ಫೋಕಸ್ಡ್ ಆನ್ ದ್ಯಾಟ್. ನೀವು ಅದ್ರ ಬಗ್ಗೆ ಗಮನ ಇಟ್ಟು ಫೌಂಡೇಶನ್ ಅನ್ನೋದು ಚೆನ್ನಾಗಿದ್ದರೆ, ಇವಾಗ ಯಾವುದು ಬಿಲ್ಡಿಂಗ್ ಕಟ್ಟುವಾಗಲೂ ಅಷ್ಟೇ, ನಾವು ಡೈರೆಕ್ಟ್ ಆಗಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಟ್ಟಕ್ಕಾಗಲ್ಲ, ಹಾಕ್ಲೇಬೇಕು. ಆ ಫೌಂಡೇಶನ್ ಕಾಲೇಜಲ್ಲೇ ಸಿಗೋದು. ನಾನು ನೋಡಿದ್ದೀನಿ, ಯಾರ್ಯಾರು ಮುಂದೆ ಬಂದಿದ್ದಾರೋ ಅವ್ರನ್ನ ಹಿಂದೆ ಕೇಳಿದರೆ ನೀವು ಪ್ರೈಮರಿ ಸ್ಕೂಲಲ್ಲಿ ಯಾವ ಥರ ಓದ್ತಾ ಇದ್ರಿ, ಮಿಡ್ಲ್ ಸ್ಕೂಲಲ್ಲಿ ಯಾವ ಥರ ಓದ್ತಾ ಇದ್ರಿ, ನಿಮ್ಮ ಟೀಚರ್ಸ್ ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು, ಆ ಸ್ಟೋರಿ ಕೇಳಿದ್ರೆ ಅವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಕನ್ಸಿಸ್ಟೆಂಟಾಗಿ ಅವರು ಆ್ಯಕ್ಟಿವ್ ಆಗಿ ಅವ್ರು ಕಲಿಯೋದ್ರಲ್ಲಿ ತುಂಬ ಉತ್ಸಾಹನ ತೋರಿಸ್ತಾ ಇದ್ರು. ಆದ್ದರಿಂದ ಅವರು ಕೊನೆಗೆ AI ಬಂದರೂ ಕೂಡ ಕ್ವಿಕ್ ಆಗಿ ಅವ್ರು ಕಲೀಲಿಕ್ಕಾಯ್ತು. ಇವಾಗ ನಾನು ಅಶೋಕ್ ಲೇಲ್ಯಾಂಡಿಂದ ಇನ್ಫೋಸಿಸ್ ಶಿಫ್ಟ್ ಆದಾಗ ಹೇಗೆ ನಾನು ಅಡಾಪ್ಟ್ ಆದ್ನೋ, ಕಳೆದ 32 ವರ್ಷದಿಂದ ನಾನು ಹೇಗೆ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಕಂಟಿನ್ಯೂ ಮಾಡಿದ್ನೋ, ಅದೇ ಥರ ಯಾರೇ ಪದವೀಧರರು ಕೂಡ ಕಂಟಿನ್ಯೂ ಮಾಡ್ಬೋದು. ಅದರಿಂದ ಅವ್ರೇನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಇದುವರೆಗೂ ಕೃತಕ ಬುದ್ಧಿಮತ್ತೆಯ ಅನುಕೂಲಗಳ ಕುರಿತು ಬೆಂಗಳೂರಿನ ಎಐ ತಜ್ಞರಾದ ಎನ್ಜಿ ಕಿರಣ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಸಹಕಾರ ನಾಜೀಮಾ ಬಾನು. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು